ಇದೋರ್ವ ವೀಕ್ಷಕ ವಿವರಣೆಗಾರಿಯಾಗಿ ನಮ್ಮೊಂದಿಗೆ ಸಹಕರಿಸುತ್ತಿರುವವರು ಶ್ರೀಯುತ ತುಳುನಾಡು ಪ್ರಾಪರ್ಟೀಸ್ ಅಥಾರಿಟಿ ಪಯಣ ಟ್ರಾವೆಲ್ಸ್ ಹಿರಿಯಡ್ಕ ಇದರ ಮಾಲಕರು ಮಾತಿನ ಮಂಟಪಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಮೊದಲಾಗಿ ವೇದಿಕೆಯ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೆ ಸಭೆಯಲ್ಲಿ ರಾರಾಜಿರ್ತಕ್ಕಂಥ ಅತಿಥಿ ಅಭ್ಯಾಗತರಿಗೆ ವಂದಿಸುತ್ತಾ, ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ನಿಲ್ತಕ್ಕಂಥ ಆಟಗಾರರು ಜೊತೆಗೆ ಕ್ರೀಡಾಭಿಮಾನಿಗಳಿಗೆ ನನ್ನ ಸಹಸ್ರ ಪ್ರಣಾಮಗಳನ್ನು ತಿಳಿಸುತ್ತಾ ಒಂದೆರಡು ಮಾತನ್ನು ನಿಮ್ಮ ಮುಂದೆ ಮಾತಾಡಬೇಕಂತ ಇಚ್ಛೆ ಪಟ್ಟಿದ್ದೇನೆ. ಇವತ್ತು ಜಾಗತಿಕ ಮಟ್ಟವನ್ನು ನೋಡಿದಾಗ ಎರಡು ರೀತಿಯ ಪ್ರಕ್ರಿಯೆಗಳು ನಡೀತಾ ಇದೆ. ಮೊದಲಾಗಿ ಎಲ್ಲರನ್ನು ಕಾಡುವಂಥ ಪ್ರಕ್ರಿಯೆ ಅಂದರೆ ಅದು ಯುದ್ಧ ಆಗ್ತಾ ಇದೆ. ಅಮೆರಿಕ ಇರಾನ್ ಜೊತೆ ಒಂದು ಬಲಿಷ್ಠವಾದ ಯುದ್ಧ ಜಾಗತಿಕ ಮಟ್ಟದಲ್ಲಿ ನಡೀತಾ ಇದ್ದರೆ, ಇನ್ನೊಂದು ಕಡೆ ಕ್ರಿಕೆಟ್ ಭಾಗದಲ್ಲಿ ಕ್ರಿಕೆಟ್ನ ಹಬ್ಬ ಆದಂಥ 2020 ಇದರ ವರ್ಲ್ಡ್ ಕಪ್ ಕೂಡ ನಾಳೆ ಅಷ್ಟೇ ನಡಿಬೇಕಾಗಿದೆ. ಮೊನ್ನೆ ಅಷ್ಟೇ ನಡೆದಂಥ ಸೆಮಿಫೈನಲ್ನಲ್ಲಿ ಭಾರತ ತಂಡ ಅದ್ಭುತವಾಗಿ 253 ಗುರಿಯನ್ನು ಇಟ್ಟು ಬಲಿಷ್ಠ ಇಂಗ್ಲೆಂಡನ್ನು ಮಣ್ಣುಮುಕ್ಕಿಸಿದೆ. ಸರ್ವ ಭಾರತರಿಗೂ ಸರ್ವ ಕ್ರೀಡಾಭಿಮಾನಿಗಳಿಗೂ ಕೂಡ ಹೆಮ್ಮೆ ಪಡುವಂಥ ಕ್ಷಣ ಮೊನ್ನೆ ಸೆಮಿಫೈನಲ್ ಆಗಿತ್ತು. ಇವತ್ತು ನಾವು ಉಡುಪಿಯ ಈ ಭಾಗದಲ್ಲಿ ದುರ್ಗಾ ಫ್ರಾನ್ಸ್ ಸತತ 8ನೇ ಬಾರಿಗೆ ಈ ಪಂದ್ಯಕೂಟವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಅದೆಷ್ಟೋ ಕ್ರಿಕೆಟ್ ಪ್ರತಿಭೆಗಳಿಗೆ ಇವತ್ತು ವೇದಿಕೆಯನ್ನು ಕಲ್ಪಿಸಿ ಅದೆಷ್ಟೋ ಆಟಗಾರರನ್ನು ಇಲ್ಲಿ ತನ್ನ ಪ್ರತಿಭೆಗೆ ಅವಕಾಶ ಕೊಟ್ಟು ಒಂದು ಅದ್ಭುತವಾದಂಥ ಪಂದ್ಯಕೂಟವನ್ನು ಇವತ್ತು ನಮ್ಮ ಕಣ್ಣ ಮುಂದೆ ತಂದಿಟ್ಟಿದ್ದಾರೆ. ಒಂದು ಸುಂದರವಾದಂಥ ಈ ಒಂದು ಸಂಜೆಯಲ್ಲಿ ಸುಂದರವಾದಂಥ ವ್ಯವಸ್ಥೆಯಲ್ಲಿ ಅಚ್ಚುಕಟ್ಟಿನ ರೀತಿಯಲ್ಲಿ ದುರ್ಗಾ ಫ್ರೆಂಡ್ಸ್ ತಂಡ ಈ ಒಂದು ಪಂದ್ಯಕೂಟವನ್ನು ನಡೆಸಿಕೊಟ್ಟಿದ್ದು, ಅದಕ್ಕೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಅವರಿಗೆ ಸರ್ವ ಸಂಘ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಕ್ರಿಕೆಟ್ ಅಂತ ಹೇಳಿದಾಗೆ ಭಾರತದಲ್ಲಿ ತುಂಬ ಬಲಿಷ್ಠ ಹಾಗೂ ತುಂಬ ಜನಪ್ರಿಯ ಆಟ ಅಂದರೆ ಅದು ಕ್ರಿಕೆಟ್. ಕ್ರಿಕೆಟನ್ನು ಆಡದವ್ರು ಯಾರೂ ಇಲ್ಲ ಅಂತ ಹೇಳ್ಬೋದು. ಕ್ರಿಕೆಟ್ ಆಡಬೇಕಾದ್ರೆ ಇಷ್ಟೇ ಜನ ಬೇಕು ಅಂತ ರೂಲ್ಸ್ ಇಲ್ಲ. ಗಲ್ಲಿಯಲ್ಲಿ ಕುತ್ಕೊಂಡು ಒಂದಿಬ್ಬರು ಕೂಡ ಕ್ರಿಕೆಟ್ ಬೌಲಿಂಗ್ ಎಲ್ಲ ಮಾಡಿಕೊಂಡು ಆಡಬಹುದು, ಆರಂಭ ಮಾಡಬಹುದು. ಕಳೆದ ಒಂದು 20 ವರ್ಷಗಳ ಹಿಂದೆ ನಾವು ಮೇಲ್ನೋಟವನ್ನು ನೋಡ್ಕೊಂಡು ಬಂದಾಗ ಕ್ರಿಕೆಟ್